ಹೇ ಗೈಸ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅಸ್. ಇದು ನಮ್ಮ ಮಗನ ಅಂದ್ರೆ ನನ್ನ ತಂಗಿ ಮಗನ ನಾಮಕರಣದ ಬ್ಲಾಗ್. ಇಟ್ಸ್ ಅ ಸ್ಪೆಷಲ್ ಬ್ಲಾಗ್ ಆಕ್ಚುಲಿ. ಫಸ್ಟ್ ಟೈಮ್ ಗುಡ್ ಅವನ ಮಾರ್ನಿಂಗ್. ಫೇಸ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗುಡ್ ರಿವೀಲ್ ಮಾರ್ನಿಂಗ್ ಮಾಡ್ತಿರೋದು. ಕಂದ. ಗುಡ್ ಮಾರ್ನಿಂಗ್. ಆನು ಆನಿ ಬೆಲ್ಲ ಬೇಡವಾ ಅಂತ ಕೊಡ್ತಾ ಇರೋದು. ಯಾರ ಶರ್ಟ್ ಅನ್ನೋದು? ಮಾಡಿದ್ಯಲ್ಲ ಹಳಿಂದು ದೊಡ್ಡಳಿಂದು. ದೊಡ್ಡ ಹಳಿಂದು. ನಾಮಕರಣದ ಮುಹೂರ್ತ ಇದ್ದಿದ್ದು ಬೆಳಿಗ್ಗೆ 8 ಗಂಟೆಗೆ. ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದು ಬೆಳಗಿನ ಜಾವ 4 ಗಂಟೆಗೆ ಎದ್ದು ರೆಡಿ ಆದ್ರೆ ಸಾಕು ಅಂತ. ಬಟ್ ಇಲ್ಲಿ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಮಲ್ಗೇ ಇಲ್ಲ. 12 ಗಂಟೆ ರಾತ್ರಿಯಿಂದನೇ ಎಚ್ಚರಾಗಿ 2 ಗಂಟೆಗೆ ನಮ್ಮನ್ನ ಎಬ್ಸಕ್ ಶುರು ಮಾಡಿದ್ರು. ಟೈಮ್ ಆಯ್ತು ಎದ್ದೇಳಿ ಎದ್ದೇಳಿ ಅಂತ. ಇಲ್ಲಿ ಅಳಿಯನ್ ಶರ್ಟ್ ಬೇರೆ ಐರನ್ ಮಾಡ್ಕೊಂಡು ಕೂತಿದ್ದಾರೆ, ನಾನು ಸರಿಯಾಗಿ ಮಾಡಿಲ್ಲ ಅಂತ. ಹೊರಗಡೆ ನೋಡಿದ್ರೆ ಜೋರು ಮಳೆ. ರಾತ್ರಿ ಇಡೀ ಮಳೆ ಇತ್ತು, ಬಟ್ ಬೆಳಿಗ್ಗೆ ತನಕ ಮಳೆ ನಿಂತಿತ್ತು. ಇಷ್ಟು ಜೋರು ಮಳೆಯಲ್ಲಿ ಈ ಮಧ್ಯರಾತ್ರಿಯಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಹೊರಗಡೆ ಏನು ಹುಡುಕ್ತಿದ್ದಾರೆ ಅಂತ ಕೇಳ್ತಾ ಇದ್ದೀರಾ? ತೆಂಗಿನಕಾಯಿ ಅಡಿಕೆ ಮಜ್ಜಿ ಹುಡುಕ್ತಿದ್ದಾರೆ. ನೆನ್ನೆ ಎಲ್ಲೋ ಇಟ್ಬಿಟ್ಟಿದಾರಂತೆ ಅದಕ್ಕೆ. ಅದಕ್ಕಿಂತ ದೊಡ್ಡ ಜೋಕ್ ಅಂದ್ರೆ ಆ ಎರಡು ತೆಂಗಿನಕಾಯಿ ಅಡಿಕೆ ಈ ಪುಣ್ಯಾತ್ಮನ 2 ಗಂಟೆ ರಾತ್ರಿಗೆ ಎಬ್ಸ್ ಕೂರಿಸಿದ್ದಾರೆ. ಮಧ್ಯರಾತ್ರಿ 2 ಗಂಟೆಗೆ ಎದ್ದಿದ್ದು, ಬಟ್ ಟೈಮ್ ಆಗೇ ಹೋಯ್ತು. 5 ಗಂಟೆ ಆಯ್ತು ಇವಾಗ. ನಮ್ಮ ಹೀರೋ ರೆಡಿ ಆಗ್ತಿದ್ದಾನೆ ಇಲ್ಲಿ ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೌದಾ? ಅದೇನಾ ಕಿಂಗ್ ಕಾಂಗ್ ಮನೆ? ಸೊ ಎಲ್ಲರೂ ರೆಡಿ ಆದ್ವಿ. ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ವಿ. ಒಂಟಿಕೊಪ್ಪಲಲ್ಲಿರೋ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿರೋದು. ಅಲ್ಲೇ ನಾಮಕರಣ. ಎರಡು ಕಾಯಿ ಹಿಡಿಯಕ್ಕೆ ಅರಿಶಿನ 2 ಗಂಟೆ ರಾತ್ರಿಲೇ ಏಳ್ಸ್ಕೊರ್ಸಿದ್ರಲ್ಲ ಏನಕ್ಕೆ ಅಂತ. ಅದೇ ಅಲ್ಲ, 4 ಆಗ್ಲಿ ಏನೊಂದ್ 1/4 ಗಂಟೆ ಆಯ್ತಿತ್ತು. ಏನಾಯ್ತು ಚಾರು? ನಿಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ ಚಾರುವಿಗೆ. ಯಾವ ಹೋಟೆಲಲ್ಲಿ? ಹಿಡ್ಕೋಬಾರ್ದ? ಫೋಟೋ ತೆಗಿಬಾರ್ದ ನಿಂದು? ಇಷ್ಟ ಇಲ್ವಾ? ತೆಗಿಯಲ್. ಅದಕ್ಕೆ ತೆಗಿಬಾರ್ದ ಹೇಳು. ಸರಿ, ನೀನು ತೆಗಿಯಲ್ಲ, ನನ್ನ ಪೂರದೇ ತೆಗಿತೀನಿ. ನೀನು ಹೂವೇ ಮುಡ್ದಿಲ್ವಲ್ಲ? ನಾವು ಮುಡ್ದೇ ಇಲ್ಲ. ಅಲ್ಲ ಅಣ್ಣ ಬನ್ನಿ ಈಗ. ಯಾವ ಥರ ಸತ್ಯವ್ರವ ಅಂದ್ರೆ ಇರ್ಲಿ ಇರ್ಲಿ.
ಏನು ಹೇಳಿದ್ರು? ನಿಂಗೆ ಹೇಳಿಲ್ವಲ್ಲ. ಹೇಳಬೇಕಂದ್ರೆ ನಾವು ಸ್ವಲ್ಪ ಬೇಗನೆ ದೇವಸ್ಥಾನ ರೀಚ್ ಆಗಿದ್ವಿ. ಅರ್ಚಕ್ರಿನೂ ಬಂದಿರಲಿಲ್ಲ. ಸ್ವಲ್ಪ ಹೊತ್ತು ಕಾಯಿದ್ವಿ. ಅಷ್ಟೊತ್ತಿಗೆ ಮಕ್ಕಳು ಅಲ್ಲಿರೋ ಎಲ್ಲ ದೇವ್ರುಗಳಿಗೆ ನಮಸ್ಕಾರ ಮಾಡಿ ಶ್ಲೋಕ ಎಲ್ಲ ಹೇಳ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆಟ ಆಡ್ಕೊಂಡು ಎಷ್ಟು ಸಲ ಮಾಡ್ತೀಯ ಕಂದ? ಎಷ್ಟು ಸಲ ಮಾಡ್ತೀಯ ಪೂಜೆ ನಮಸ್ಕಾರ? ಲಂಗ ಎತ್ತಿಟ್ಕೊಂಡು ನಡಿ. ಇಲ್ಲ ನೀನು ಅವಳು ಕೊಡ್ಬೇಕಲ್ವ ಸರ್? गुरु ब्रह्मा गुरु विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः गुरवे सर्वलोकानां विषये भौरोगिणां हेरे सर्वविद्यानां दक्षिणामूर्तये नमः हे श्रीरामेश्वरी आसीदूत समस्तदेवतां लोकैकदीपाङ्कुरां श्रीमन्मन्दकटाक्षलब्धात् विवाह ब्रह्मेन्द्र गङ्गाधर तां त्रैलोक्यपुरीं दर्शितां देवकुन्दप्रियां सिद्धलक्ष्मी मोक्षलक्ष्मी जयलक्ष्मी सरस्वती अभिवृद्ध्यर्थं मम जनिता ज्येष्ठ पुत्रस्य नामकरण महोत्सवांग कुलदेवता अनुग्रहेण माता पितृ आचार्य अनुग्रहेण श्री लक्ष्मी वेंकटेश्वर स्वामी सन्निधौ महागणपति कुलदेवता नामकरण महोत्सवांग ध्यान आवाहनादि षोडश उपचार पूजांच करिष्ये ಈಗ ಬಂದ್ರಪ್ಪ. ಅದನ್ನ ನೀರು ಬಿಡ್ತಾ ಮಲ್ಲಿಗೆ ನೀರು ಹಾಕೊಂಡು ಬಿಟ್ಬಿಟ್ಟು ನೀವು ಹಾಕ್ಬಿಡಿ. ನೀರು ಹಾಕ್ಕೊಂಡು ಕೆಳಗಡೆ ಬಿಟ್ಬಿಡಿ. ಚಿಕ್ಕ ಸಂಕಲ್ಪ ಬಿಟ್ಬಿಡಿ. ಮನಸ್ಸಲ್ಲಿ ಮಹಾಗಣಪತಿ ಎನ್ನುವಾಗ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಣಾನಾಂ ತ್ವಾಂ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ವನ್ವನ್ನೋತಿಭಿಸ್ಸೀದಸಾದನಂ ಮಹಾಗಣಾಧಿಪತಿಯೇ ನಮಃ. ಬಿಂಬೇಸ್ಮಿನ್ ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಭೂರ್ಭುವಃ ಮಹಾಗಣಪತಿಮಾವಾಹಯಾಮಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖ್ಯ ಆಚಮಾನ್ಯಂ ಸಮರ್ಪಯಾಮಿ ಔಪಚಾರಿಕ ಸ್ನಾನಾರ್ಥಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಪ್ರೋಕ್ಷಣೆ ಮಾಡಿ. आपो इष्टामयो गोः स्थानभुजयतनः महेरणः चक्षुषेभ्यो शिवतमो रसः बिट्बिಡಿ ಸರ್. तस्य वाजेतनः औषधीर्वमा तस्मा शुद्धोदकस्नानं समर्पयामि. वस्त्रार्थम् अक्षताणिं समर्पयामि. अलङ्करणार्थं हरिद्राचूर्णं समर्पयामि. कुङ्कुमचूर्णं समर्पयामि. पुष्पमालिकां समर्पयामि. सर्वसिद्धिप्रदायकाय नमः. महागणपतिदेवताभ्यः द्वादश नामावली पूजां समर्पयामि. ಬಾಯಲ್ಲಿ
हिरण्यवात्रं बालां कुमुदमुखघणान् विष्णुभक्तां प्रपद्ये ॐ नमो नारायणाय श्रीमन्नारायणाय चरणो शरणं नमः ॐ गोविन्दाय नमः ॐ विष्णुवे नमः ॐ मधुसूदनाय नमः ॐ त्रिविक्रमाय नमः ॐ वामनाय नमः ॐ श्रीधराय नमः ॐ ऋषिकेशाय नमः ॐ पद्मनाभाय नमः ॐ दामोदराय नमः ॐ प्रकृत्यै नमः ॐ विकृत्यै नमः ॐ विद्याय नमः ॐ सर्वभूतहितप्रदाय नमः ॐ श्रद्धाय नमः ॐ विभूत्यै नमः ॐ सुरभ्ये नमः ॐ परमात्मिकाय नमः ॐ वाचे नमः ॐ पद्मलयाय नमः ॐ पद्माय नमः ॐ श्रिये नमः ॐ स्वाहाय नमः ॐ सुधाय नमः ॐ सुधाय नमः ॐ धन्याय नमः ॐ हिरण्मये नमः ॐ लक्ष्मे नमः ॐ नित्यपुष्टाय नमः उभावरे नमः ॐ आदित्ये नमः ॐ दीप्त्ये नमः ॐ दीप्ताय नमः ॐ वसुदाय नमः ॐ वसुधारिण्ये नमः ॐ कमलाय नमः ॐ कान्ताय नमः ॐ कामाक्ष्ये नमः ॐ कामाय नमः ॐ क्रोधसम्भवाय नमः ॐ क्षीरोदसम्भवाय नमः ॐ अनुग्रहपदाय नमः ॐ बुद्ध्यै नमः ॐ अनगाय बुद्ध्यै नमः ॐ अनगाय नमः ॐ मणिवल्लभाय नमः ॐ अशोकाय नमः ಕೊಡ್ತಾರೆ. ಮಹೋತ್ಸವ ಶ್ರವಣ ಕರೋಮಿ ಹೊರಗಡೆ ಕಿವಿ ಮೂರ್ಸರಿ ಕೂಡಿ ಆಯ್ತಾ ನೀವು ಇಟ್ಟಿರೋ ಹೆಸರನ್ನ ಮೂರ್ಸರಿ ಕೂಡಿ ಜೋರಾಗಿ ನಾಮಕರಣ ಮಹೋತ್ಸವ ತನಯ ರಾಮ್ ತನಯ ರಾಮ್ ತನಯ ರಾಮ್ ಅವನು ಫುಲ್ ಇದ್ದೆ. ಇನ್ನೊಂದು ಸ್ವಲ್ಪ ಗಂಟೆ ಇದು ಮಾಡಿ ಶಬ್ದ ಮಾಡಿ ಸ್ವಲ್ಪ ಇದು ಮಾಡಿ ಹಾಯ್ ಹಾ 3 ಸಲ ಮೂರು ಸಲ ಮೂರು ಸಲ ಒಂದೊಂದು ಸ್ವಲ್ಪ ಚೂರ್ ಚೂರ್ ತಗೋ. ಈಗ ಖುಷಿ ಯಾರಿಗೋ ಒಬ್ರಿಗೆ. ಉಂಗುರ ಹೊಸ್ಬಿಟ್ಟು ಕೈಗೆ ಹಾಕ್ತಾರೆ ತನಯ ರಾಮ್ ದೀರ್ಘಾಯುಷ್ಮಾನ್ ಭವ ಆ ಥರ ಎಲ್ಲರಿಗೂ ಹೇಳ್ತೀನಿ. ಕಾಲಕ್ಕೆ ಮಕ್ಕಳಿಗೆ ಮಾಡಬೇಕಾಗಿರೋ ಎಲ್ಲ ಶಾಸ್ತ್ರಗಳನ್ನು ಮಾಡಬೇಕಂತೆ ಅಂತ ನಮ್ಮ ಅರ್ಚಕರು ಹೇಳ್ತಾ ಇದ್ರು. ಸೊ ಹೀಗೆ ದೇವ್ರ ಸನ್ನಿಧಿಲಿ ನಮ್ಮ ಮಗುವಿನ ನಾಮಕರಣ ತುಂಬ ಚೆನ್ನಾಗಾಯಿತು. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಗೈಸ್. ನಮ್ಮ ಪುಟಾಣಿ ಮೇಲೆ ನಮ್ಮ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರಮ್ ಅವರ್ ಚೋಟ ಕ್ಯೂಟಿ ಬಾಯ್.